Father, we thank you for this day. ತಂದೆಯೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. We love you, we kiss your feet. ಸ್ವಾಮಿ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ನಿಮ್ಮ ಪಾದಗಳಿಗೆ ಮುದ್ದಿಡುತ್ತೇವೆ. Oh compassionate God. ಓ ಕರುಣೆಯುಳ್ಳ ದೇವರೇ, Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. You have come here. ನೀವು ಇಲ್ಲಿ ಬಂದಿದ್ದೀರಿ. You are here in this place, oh God. ಈ ಸ್ಥಳದಲ್ಲಿ ನೀವು ಬಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ. Thank you Lord Almighty for your compassionate presence, oh God Almighty. ಸ್ವಾಮಿ ಸರ್ವಶಕ್ತನಾದ ದೇವರೇ, ನಿಮ್ಮ ಕರುಣೆಯುಳ್ಳ ನಿಮ್ಮ ಸನ್ನಿಧಾನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. Have your own ways, oh God, in and through our lives. ನಮ್ಮ ಮುಖಾಂತರ, ನಮ್ಮ ಜೀವಿತಗಳ ಮುಖಾಂತರವು ನಿಮ್ಮ ಕಾರ್ಯವು ಆಗಲಿ ಸ್ವಾಮಿ. Lord, we have come here with the expectations, oh God. ಕರ್ತನೇ ಸ್ವಾಮಿ, ಒಂದು ಅಪೇಕ್ಷೆಯಿಂದ ನಾವಿಲ್ಲಿ ಬಂದಿದ್ದೇವೆ. Not from man but from you, oh Lord. ಮನುಷ್ಯರಿಂದ ಅಲ್ಲ ಸ್ವಾಮಿ, ಆದರೆ ಕರ್ತನೇ ನಾವು ನಿಮ್ಮಿಂದ ಸ್ವಾಮಿ ನಾವು ಬಯಸಲು ಬಂದಿದ್ದೇವೆ. Thank you Jesus that you are a good God. ವಂದನೆ ಯೇಸುವೆ, ನೀವು ಒಳ್ಳೆಯ ದೇವರಾಗಿದ್ದಕ್ಕಾಗಿ. Have your own ways. ನಿಮ್ಮ ಮಾರ್ಗವನ್ನು ಮಧ್ಯದಲ್ಲಿ ಚಲಿಸಲಿ. Every work of the enemy, ಸೈತಾನನ ಎಲ್ಲ ಅಡಚಣೆಗಳನ್ನು, every hold of the enemy, ಸೈತಾನನ ಎಲ್ಲ ಒಂದು ಹಿಡಿತಗಳನ್ನು we curse it in the name of Jesus. ಯೇಸುವಿನ ನಾಮದಲ್ಲಿ ನಾವು ಶಪಿಸುತ್ತೇವೆ. We declare that Jesus Christ is the Lord over our life on this place. ಈ ಸ್ಥಳದ ಮೇಲೆ, ನಮ್ಮ ಜೀವಿತಗಳ ಮೇಲೆ ಯೇಸುವೆ ಕರ್ತನು ಎಂಬುದಾಗಿ ನಾವು ಘೋಷಣೆ ಮಾಡುತ್ತೇವೆ. Thank you Jesus that the Spirit of the Lord is upon us. ಕರ್ತನೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ, ಯಾಕಂದರೆ ಕರ್ತನ ಆತ್ಮನು ನಮ್ಮ ಮೇಲೆ ಇದ್ದಾನೆ. Have your own ways, oh God. ಹೌದು ಸ್ವಾಮಿ, ನಿಮ್ಮ ಮಾರ್ಗಗಳು ನಮ್ಮ ಜೀವಿತಗಳಲ್ಲಿ ಅದು ನಡೆಯಲಿ. Giving you all the glory. ನಿಮಗೆ ಮಾತ್ರ ಎಲ್ಲ ಮಹಿಮೆ ಸಲ್ಲಿಸುತ್ತೇವೆ. We pray this prayer and we receive this prayer. ಈ ಪ್ರಾರ್ಥನೆ ನಾವು ಪ್ರಾರ್ಥಿಸುತ್ತೇವೆ, ಈ ಪ್ರಾರ್ಥನೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. In the matchless name of Jesus. ಸರಿಸಾಟಿ ಇಲ್ಲದ ಯೇಸುವಿನ ನಾಮದಲ್ಲಿ. Amen. ಆಮೆನ್. Hallelujah. Hallelujah. Praise the Lord. Praise the Lord. This is the Christmas season. ಮತ್ತು ಇದು ಕ್ರಿಸ್ಮಸ್ನ ಒಂದು ದಿನದ ಒಂದು ಕ್ರಿಸ್ಮಸ್ ದಿನದ ಒಂದು ದಿನಗಳು ಇದಾಗಿದೆ. Hallelujah. Hallelujah. ಮತ್ತು ಎಷ್ಟು ಜನರು ನೀವು ಸಂತೋಷವಾಗಿದ್ದೀರಿ? So many people are busy. ಅನೇಕ ಜನರು ಬಹಳವಾದ ಒಂದು ವ್ಯಸ್ತ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದಾರೆ. Painting their house. ಮನೆಗಳನ್ನು ಸ್ವಚ್ಛ ಮಾಡುತ್ತಾ ಇದ್ದಾರೆ. ಶಾಪಿಂಗ್ ಮಾಡ್ತಾ ಇದ್ದಾರೆ. Buying cakes and things like that. ಆ ಒಂದು ಕೇಕ್ಗಳನ್ನು, ಬಟ್ಟೆಗಳನ್ನು ಅವರು ಕೊಂಡುಕೊಳ್ಳುತ್ತಾ ಇದ್ದಾರೆ. It's so good. ಅದು ಒಳ್ಳೆಯದಾಗಿದೆ. Hallelujah. Hallelujah. It's all about Jesus. ಇದೆಲ್ಲದಕ್ಕೆ ಕಾರಣವು ಯೇಸು ಆಗಿದ್ದಾನೆ In our lives. ನಮ್ಮ ಜೀವಿತಗಳಲ್ಲಿ. Bible says, ದೇವರ ವಾಕ್ಯವು ಹೇಳುತ್ತದೆ, Jesus Christ is the same yesterday, today and forever. ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇಂದು ನಿರಂತರವೂ ಆತನು ಇದ್ದಾನೆ. Hallelujah. Hallelujah. Jesus and his word ಯೇಸು ಮತ್ತು ಆತನ ವಾಕ್ಯವು will never change. ಅದು ಎಂದಿಗೂ ಬದಲಾಗುವುದಿಲ್ಲ. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರ. Things may change around us. ಮತ್ತು ನಮ್ಮ ಸುತ್ತಲಿರುವ ಸಂಗತಿಗಳು ಬದಲಾಗಬಹುದು. Situations may change. ಪರಿಸ್ಥಿತಿಗಳು ಬದಲಾಗಬಹುದು. It may go from bad to worst. ಅದು ಕೆಟ್ಟದಿಂದ ಅತಿ ಕೆಟ್ಟತನಕ್ಕೆ ಅದು ಹೋಗಬಹುದು. People may change. ಜನರು ಬದಲಾಗಬಹುದು. Whatever may happen. ಅದು ಏನೇ ಆಗಲಿ. But Jesus. ಆದರೆ ಯೇಸು is same. ಆತನು ಇದ್ದ ಹಾಗೆ ಇದ್ದಾನೆ. Yesterday, today and forever. ನಿನ್ನ ಇದ್ದ ಹಾಗೆ ಇಂದು ನಿರಂತರವೂ ಯಾವಾಗಲೂ ಆತನು ಇರುತ್ತಾನೆ. Hallelujah. Hallelujah. We will look a passage from the Bible. ದೇವರ ವಾಕ್ಯದಿಂದ ಕೆಲವೊಂದು ವಚನ ಭಾಗಗಳನ್ನು ನಾವು ನೋಡಿಕೊಳ್ಳೋಣ. Exodus 15:20 and 26. ವಿಮೋಚನಾ ಕಾಂಡ 15ನೇ ಅಧ್ಯಾಯ ಮತ್ತು 20ನೇ ವಚನದಿಂದ. And the Bible says in 20th verse here. 20ನೇ ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, And Miriam the prophetess, the sister of Aaron, took a timbrel in her hand, and all the women went out after her with timbrels and with dances. ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದಳು, ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡು ಮತ್ತು ನಾಟ್ಯವಾಡುತ್ತಾ ಆಕೆ ಮುಂದೆ ಒರೆದಳು. And 21st verse. 21ನೇ ವಚನವು Bible says, ದೇವರ ವಾಕ್ಯವು ಹೇಳುತ್ತದೆ, Miriam answered them saying, Hey to the Lord. ಮಿರ್ಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿಯನ್ನು ಹಾಡಿದಳು. Hallelujah. Hallelujah. She says, sing praises to the Lord. ಮತ್ತು ಮಿರ್ಯಾಮಳು ಹೇಳಿದಳು, ಕರ್ತನಿಗೆ ಹಾಡುಗಳನ್ನು, ಪದಗಳನ್ನು ಹಾಡೋಣ ಎಂಬುದಾಗಿ. Sing to the Lord. ಕರ್ತನಿಗೆ ನಾವು ಸ್ತುತಿಗಳನ್ನು ಹಾಡೋಣ. Hallelujah. Why should we sing to the Lord? ನಾವು ಯಾಕೆ ಕರ್ತನಿಗೆ ಹಾಡುಗಳನ್ನು ಹಾಡಬೇಕು? Hallelujah. Now I will give you a brief explanation about this context. ಈ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಕೆಲವೊಂದು ವಿಷಯವನ್ನು ನಿಮಗೆ ಹೇಳಲು ನಾನು ಬಯಸುತ್ತೇನೆ. Bible says, ದೇವರ ವಾಕ್ಯ ಹೇಳುತ್ತದೆ, Bible says, ದೇವರ ವಾಕ್ಯ ಹೇಳುತ್ತದೆ, they were people of God. ಅಲ್ಲಿ ದೇವಜನರು ಇದ್ದರು, They were Israelites. ಅಲ್ಲಿ ಇಸ್ರಾಯೇಲರು ಇದ್ದರು. And they were in bondage in Egypt for 400 plus years. 400 ವರ್ಷಗಳು ಸುಮಾರು ಮೇಲ್ಪಟ್ಟವರು ಒಂದು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಅವರೆಲ್ಲರೂ ಇದ್ದರು. And they were in bondage for 400 plus years. 400 ವರ್ಷಗಳ ತನಕ ಅವರು ಬಂಧನದಲ್ಲಿ ಇರುವಾಗ, and after 400 years,
after 400 years, ಮತ್ತು 400 ವರ್ಷಗಳಾದ ನಂತರ God has delivered them. ದೇವರು ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿದನು. And they have come out of that Egypt. ಆ ಒಂದು ಐಗುಪ್ತ ದೇಶದಿಂದ ಅವರೆಲ್ಲರೂ ಹೊರಗಡೆ ಬಂದರು. Hallelujah. ಹಲ್ಲೆಲೂಯಾ. Bible says, sing praises to the Lord. ದೇವರ ವಾಕ್ಯ ಹೇಳುತ್ತದೆ ಕರ್ತನಿಗೆ ಸ್ತುತಿ ಪದಗಳನ್ನು ಹಾಡಿರಿ ಎಂಬುದಾಗಿ. And further Bible says, ಮುಂದೆ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, for he had trumpet gloriously. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು. He's trumpeted gloriously. ಆತನು ಮತ್ತು ಮಹಿಮೆಯಲ್ಲಿ ಮಹಾಜಯಶಾಲಿಯಾದನು. Hallelujah. ಹಲ್ಲೆಲೂಯಾ. He's brought us that Israelites out of the Egypt. ಆ ಒಂದು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ದೇವರು ಹೊರಗಡೆ ಬರಮಾಡಿದನು. And Bible says there is a trumpet of God upon their head. ಮತ್ತು ದೇವರ ವಾಕ್ಯವೇ ಹೇಳುತ್ತದೆ ಅಲ್ಲಿ ದೊಡ್ಡ ಒಂದು ಮಹಾಜಯಶಾಲಿ ಆಯಿತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Hallelujah. ಹಲ್ಲೆಲೂಯಾ. Gloriously. ಮತ್ತು ಮಹಿಮೆ ಉಳ್ಳದ್ದಾಗಿತ್ತು. And Bible says ದೇವರ ವಾಕ್ಯವೇ ಹೇಳುತ್ತದೆ, the horses and his rider had thrown into the sea. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ದೇವರು ಕೆಡವಿ ಹಾಕಿದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. The horses and chariots ಮತ್ತು ಕುದುರೆಗಳು ರಾಹುತರು and the riders were chasing Israelites. ಆ ಒಂದು ಆ ಕುದುರೆಗಳನ್ನು ಇಸ್ರಾಯೇಲರನ್ನು ಹಿಮ್ಮಡಿಸುತ್ತಾ ಬರುವಂತಹ ಆ ಕುದುರೆ ಸವಾರರು. And Bible says ದೇವರ ವಾಕ್ಯವೇ ಹೇಳುತ್ತದೆ, Red Sea was departed. ಮತ್ತು ಆ ಒಂದು ಕೆಂಪು ಸಮುದ್ರವು ವಿಭಾಗ ಮಾಡಲ್ಪಟ್ಟಿತು. People of God came out. ಮತ್ತು ದೇವ ಜನರು ಅದರ ಮಧ್ಯದಿಂದ ಅವರು ಹೊರಗಡೆ ಬಂದರು. The chariots, horses and the riders were thrown into the sea. Bible says. ಎಲ್ಲ ಕುದುರೆಗಳು ರಾಹುತರು ಅವರೆಲ್ಲರೂ ಕೂಡ ಆ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರೆಂಬುದಾಗಿ ದೇವರ ವಾಕ್ಯವೇ ಹೇಳುತ್ತದೆ. Hallelujah. ಹಲ್ಲೆಲೂಯಾ. I don't know what is chasing you. ಮತ್ತು ನನಗೆ ಗೊತ್ತಿಲ್ಲ ನಿಮ್ಮನ್ನು ನಿಮ್ಮ ಪರಿಸ್ಥಿತಿಗಳನ್ನು ಯಾವುದು ಎದುರಿಸುತ್ತಾ ಇದೆ ಎಂಬುದಾಗಿ. Which horse, which chariot is chasing you. ಯಾವ ರಾಹುತರು ಯಾವ ಕುದುರೆಗಳು ನಿಮ್ಮನ್ನು ಹಿಮ್ಮೆಟ್ಟಿಸುತ್ತಾ ಇವೆ ಎಂಬುದಾಗಿ There ನನಗೆ might be a ಗೊತ್ತಿಲ್ಲ. financial problem which is chasing you. ಬಹುಶಃ ನಿಮ್ಮ ಒಂದು ಮುಂದುಗಡೆ ಒಂದು ಆರ್ಥಿಕ ಪರಿಸ್ಥಿತಿ ನಿಮ್ಮನ್ನು ಎದುರಿಸುತ್ತಾ ಇರಬಹುದು. There might be a health issue which is chasing you. ಬಹುಶಃ ನಿಮ್ಮನ್ನು ಆರೋಗ್ಯದ ಒಂದು ಪರಿಸ್ಥಿತಿ ನಿಮ್ಮನ್ನು ಎದುರಿಸುತ್ತಾ ಇರಬಹುದು. There might be a shame which is chasing you. ಒಂದು ಅವಮಾನವು ನಿಮ್ಮನ್ನು ಎದುರಿಸುತ್ತಾ ಇರಬಹುದು. There might be a curse which is chasing you. ಯಾವುದೋ ಒಂದು ಶಾಪವು ನಿಮ್ಮನ್ನು ಎದುರಿಸುತ್ತಾ ಇರಬಹುದು. There might be a poverty which is chasing you. ಯಾವುದೋ ಒಂದು ಬಡತನವು ನಿಮ್ಮನ್ನು ಹಿಮ್ಮೆಟ್ಟಿಸುತ್ತಾ ಇರಬಹುದು. I don't know what is chasing you. ಮತ್ತು ನನಗೆ ಗೊತ್ತಿಲ್ಲ ನಿಮ್ಮನ್ನು ಯಾವುದು ಹಿಮ್ಮೆಟ್ಟಿಸುತ್ತಾ ಇದೆ You may ಎಂಬುದಾಗಿ. say, oh brother, failure is chasing me. ಮತ್ತು ಸಹೋದರನೇ ನನ್ನನ್ನು ಸೋಲು ಹಿಂಬಾಲಿಸುತ್ತಾ ಇದೆ ಎಂಬುದಾಗಿ ಬಹುಶಃ ನೀವು ನನಗೆ ಹೇಳಬಹುದು. Today. ಈ ದಿನ, Today. ಈ ದಿನ, Not tomorrow. ಮತ್ತು ನಾಳೆ ಅಲ್ಲ, Not day after tomorrow. ನಾಡಿದ್ದು ಅಲ್ಲ, Today. ಈ ದಿನ Everything will be put to sea. ಎಲ್ಲವೂ ಕೂಡ ಅದು ಮತ್ತು ಜಯಶಾಲಿಗೆ ರೂಪದಲ್ಲಿ ಬರುವಂತದ್ದಾಗಿದೆ. Everything will be thrown in the sea. ಎಲ್ಲವೂ ಕೂಡ ಸಮುದ್ರದಲ್ಲಿ ಹಾಕಲ್ಪಡುವಂತದ್ದಾಗಿರುತ್ತದೆ. Hallelujah. Hallelujah. You may say, brother. ಮತ್ತು ಬಹುಶಃ ನೀವು ಹೇಳಬಹುದು, ಸಹೋದರನೇ, You are not understanding what I'm going through. ನಾನು ಹೋಗುತ್ತಿರುವ ಒಂದು ಕಷ್ಟದ ಪರಿಸ್ಥಿತಿಗಳು ನಿನಗೆ ಅರ್ಥ ಆಗದೇ ಇರಬಹುದು. I don't have to. ಮತ್ತು ನನಗೆ ಅದು ಗೊತ್ತಿಲ್ಲ, ನನಗೆ Whatever ಬೇಕಿಲ್ಲ it ಕೂಡ. is, ಅದು ಏನೇ ಆಗಿರಲಿ, ಈ ದಿನ every horse in your life. ಮತ್ತು ಎಲ್ಲ ಕುದುರೆಗಳು ನಿನ್ನ ಜೀವಿತದಲ್ಲಿ, Every chariots of the enemy. ಎಲ್ಲ ರಾಹುತರು ಮತ್ತು Every rider of the enemy. ಎಲ್ಲ ರಾಹುತರ ಒಂದು will be ಸೈನ್ಯವು thrown into the sea. ಎಲ್ಲವೂ ಕೂಡ ಸಮುದ್ರದಲ್ಲಿ ಕೆಡವು ಹಾಕಲ್ಪಡುವಂತದ್ದಾಗಿದೆ ಇಂದು. In the name of Jesus. ಯೇಸುವಿನ ನಾಮದಲ್ಲಿ ಅದು ಆಗುತ್ತದೆ. Hallelujah. 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 Bible says ದೇವರ ವಾಕ್ಯವು ಹೇಳುತ್ತದೆ, they were thrown into the sea. ಮತ್ತು ಅವೆಲ್ಲವೂ ಕೂಡ ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಎಂಬುದಾಗಿ And ವಾಕ್ಯವು Moses ಹೇಳುತ್ತದೆ. brought Israel from the Red Sea. ಮತ್ತು ಬಳಿಕ ಮೋಶೆಯು ಇಸ್ರಾಯೇಲರನ್ನು ಒಂದು ಕೆಂಪು ಸಮುದ್ರದಿಂದ ಹೊರಗಡೆ ಆತನು ಕರೆತಂದನು. All of the devil they came out. ಮತ್ತು ಎಲ್ಲ ಆದ ನಂತರ ಅವರು ಹೊರಗಡೆ ಬಂದರು. And they went out into the wilderness of Shur. ಮತ್ತು And ಶೂರಿನ they ಅರಣ್ಯದಿಂದ ಅವರು ಹೊರಗಡೆ went 3 ಬಂದಾಗ days in the wilderness and found no water. ಆ ಒಂದು ಶೂರಿನ ಅರಣ್ಯದಿಂದ ಅವರು ಹೊರಗಡೆ ಬಂದಾಗ ಅವರಿಗೆ ನೀರು ಸಿಕ್ಕಲಿಲ್ಲ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Bible says ದೇವರ ವಾಕ್ಯವು ಹೇಳುತ್ತದೆ, they came out of Egypt. ಅವರೆಲ್ಲರೂ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದರು. God miraculously brought them out. ದೇವರು ಅದ್ಭುತವಾಗಿ ಅವರೆಲ್ಲರನ್ನು ಹೊರಗಡೆ ತಂದನು. Probably you may say, ಬಹುಶಃ ಇದನ್ನು ನೀವು oh ಹೇಳಬಹುದು, brother, God has delivered me from those all things. ಸಹೋದರನೇ, ಮತ್ತು ದೇವರು ಇವೆಲ್ಲವದಿಂದ ಅವರನ್ನು ಬಿಡಿಸಿದನೆಂಬುದಾಗಿ ಹೇಳಬಹುದು. I have come in the Lord. ಮತ್ತು ನಾನು ಕರ್ತನಲ್ಲಿ ಬಂದಿದ್ದೇನೆ. Hallelujah. ಹಲ್ಲೆಲೂಯಾ. But Bible says here, ದೇವರ ವಾಕ್ಯವು ಹೇಳುತ್ತದೆ, there was a problem. ಅಲ್ಲಿ ಒಂದು ಸಮಸ್ಯೆ ಇತ್ತು. No water. ಅಲ್ಲಿ ನೀರು ಅವರಿಗೆ ಸಿಕ್ಕಲಿಲ್ಲ. Hallelujah. ಹಲ್ಲೆಲೂಯಾ. No water. ನೀರು ಸಿಕ್ಕಲಿಲ್ಲ. They have come out of everything. ಮತ್ತು ಎಲ್ಲ ಒಂದು ಕಷ್ಟದ ಪರಿಸ್ಥಿತಿಯಿಂದ ಅವರು ಹೊರಗಡೆ ಬಂದರು. But no water. ಆದರೆ ಅವರಿಗೆ ನೀರು ಸಿಕ್ಕಲಿಲ್ಲ. And Bible says, ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, when they came to Mara, ಅವರು ಮಾರಾ ಎಂಬ ಒಂದು ಸ್ಥಳಕ್ಕೆ ಅವರು ಬಂದಾಗ they could not drink of the waters of Mara, for they were bitter.
Therefore the name of it was called Mara. ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕೆ ಆಗಲಿಲ್ಲ. ಆ ಒಂದು ಸ್ಥಳಕ್ಕೆ ಅದಕ್ಕಾಗಿ ಅವರು ಮಾರ ಎಂಬುದಾಗಿ ಕರೆದರು. Somehow they found a water, ಹೇಗೋ ಅವರು ಒಂದು ನೀರನ್ನು ಕಂಡುಕೊಂಡರು, but the water was bitter. ಆದರೆ ಆ ಒಂದು ನೀರು ಕಹಿಯಾಗಿತ್ತು They could not drink the water. ಮತ್ತು ಆ ನೀರನ್ನು ಕುಡಿಯಲಿಕ್ಕೆ ಅವರಿಗೆ ಆಗಲಿಲ್ಲ. Hallelujah. ಹಾಲೆಲೂಯಾ. Probably you have come to the Lord. ಬಹುಶಃ ನೀವು ಕರ್ತನ ಬಳಿಗೆ ಬಂದಿರಬಹುದು You would have believed in the Lord. ಮತ್ತು ಕರ್ತನಲ್ಲಿ ನಂಬಿಕೆ ಇಟ್ಟಿರಬಹುದು. But you came to a place. ಆದರೆ ನೀವು ಒಂದು ಸ್ಥಳಕ್ಕೆ Oh, ಬಂದಿರುವಾಗ things are not happening. ಮತ್ತು ಪರಿಸ್ಥಿತಿಗಳು ಸರಿಯಾಗಿ ಚೆನ್ನಾಗಿ There is ಕಾಣಿಸುತ್ತಾ a water. ಇಲ್ಲದೆ ಇರಬಹುದು. There is a water. ಅಲ್ಲಿ ಒಂದು ನೀರು ಇದೆ, But you cannot drink. ಆದರೆ ನೀರು ಕುಡಿಲಿಕ್ಕೆ ನಿನಗೆ The ಆಗುತ್ತಾ water ಇಲ್ಲ. is bitter. ಆ ಒಂದು ನೀರು You ಕಹಿಯಾಗಿದೆ have a job. ಮತ್ತು ನಿನಗೊಂದು ಕೆಲಸವಿದೆ, You are not satisfied. ನಿನಗೆ ತೃಪ್ತಿ ಆಗುತ್ತಾ It is ಇಲ್ಲ always hand to mouth. ಮತ್ತು ಆ ಒಂದು ತಿನ್ನಲಿಕ್ಕೆ ನಿಮಗೆ ಆ ಕೈಯಿಂದ ಆಗುತ್ತಾ ಇಲ್ಲ Hallelujah. You are in health. ಮತ್ತು ನೀವು ಒಂದು ಆರೋಗ್ಯದಲ್ಲಿ But there is ಇರಬಹುದು. something, one problem which is troubling ಯಾವುದೋ ಒಂದು you. ಸಮಸ್ಯೆ ನಿಮಗೆ ಕಾಡಿಸುತ್ತಾ ಇರಬಹುದು. There is a bitterness. ಯಾವುದೋ ಒಂದು ಕಹಿ ಭಾವನೆ ನಿಮ್ಮಲ್ಲಿ ಇರಬಹುದು You are happy with your family. ಮತ್ತು ನೀವು ಕುಟುಂಬದಲ್ಲಿ But ಸಂತೋಷವಾಗಿರಬಹುದು. there is some issue in the family. ಆದರೆ ಯಾವುದೋ ಒಂದು ಕುಟುಂಬದಲ್ಲಿ ಸಮಸ್ಯೆ ಇರಬಹುದು. There is a bitterness. ಯಾವುದೋ ಒಂದು ಕಹಿ ಒಂದು ಕುಟುಂಬದಲ್ಲಿ Everything is ಇರಬಹುದು okay. ಮತ್ತು ಎಲ್ಲವೂ ಸರಿಯಾಗಿದೆ. But there is some sort of bitterness. ಆದರೆ ಯಾವುದೋ ಒಂದು ಕಹಿ ಭಾವನೆಯು ಆ ಒಂದು ಕುಟುಂಬದಲ್ಲಿ ಜೀವಿತದಲ್ಲಿ ಇದೆ. You may not say that I don't have anything. ಬಹುಶಃ ನೀವು ಇದನ್ನು ಹೇಳಬಹುದು ಮತ್ತು ನನಗೆ ಯಾವ ಸಮಸ್ಯೆ ಇಲ್ಲ ಎಂಬುದಾಗಿ. At the same time, you cannot say I have everything. ಮತ್ತು ಅದೇ ಸಮಯದಲ್ಲಿ ನೀವು ನನಗೆ ಎಲ್ಲವೂ ಇದೆ ಎಂಬುದಾಗಿ ಕೂಡ ಹೇಳಬಹುದು. You can't say that I don't have blessing. ಮತ್ತು ನೀವು ಹೇಳಬಹುದು ನನಗೆ ಆಶೀರ್ವಾದ ಇಲ್ಲ But ಎಂಬುದಾಗಿ. at the same time, you can't say that I have a blessing. ಮತ್ತು ಅದೇ ಸಮಯದಲ್ಲಿ ಕೂಡ ನಿಮಗೆ ಆಶೀರ್ವಾದವಿದೆ ಎಂಬುದಾಗಿ ಕೂಡ ನಿಮಗೆ ಆಗಲಿಕ್ಕಿಲ್ಲ. It's not okay. ಅದು ಸರಿಯಾಗಿರುವ ಒಂದು ಸಮಸ್ಯೆ ಅದು ಅಲ್ಲ. It's not the way the way it's supposed to be. ಮತ್ತು ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಇಲ್ಲದೆ ಇರಬಹುದು. There is a water. ಅಲ್ಲಿ ಒಂದು ನೀರು ಇದೆ, I have a life. ನನಗೊಂದು ಜೀವವಿದೆ, But there is a bitterness. ಆದರೆ ಒಂದು ಕಹಿ ಭಾವನೆಯು ಅಲ್ಲಿ ಇದೆ Nobody can understand. ಮತ್ತು ಯಾರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. Deep inside my heart, ಮತ್ತು ನನ್ನ ಅಂತರಾಳದಲ್ಲಿ there is a bitterness. ಒಂದು ಕಹಿ ಇದೆ. Hallelujah. Hallelujah. Bible says, ದೇವರ ವಾಕ್ಯ ಹೇಳುತ್ತದೆ, let not your heart be troubled. ನಿನ್ನ ಹೃದಯವು ಕಳವಳಗೊಳ್ಳದೆ ಇರಲಿ, Believe in Jesus. ಯೇಸುವಿನಲ್ಲಿ ನಂಬಿಕೆ ಇಡಿರಿ. Hallelujah. Hallelujah. Further Bible says, ಮುಂದೆ ದೇವರ ವಾಕ್ಯವು ಹೇಳುತ್ತದೆ, and the people murmured against Moses, ಮತ್ತು ಮೋಶೆ ವಿರುದ್ಧವಾಗಿ ಜನರು ಗುಣಗುಟ್ಟಿದರು, saying, what shall we drink? ಮತ್ತು ನಮಗೆ ನೀರು ಕುಡಿಲಿಕ್ಕೆ ಇಲ್ಲ, ನಾವು ಏನು ಮಾಡಬೇಕೆಂಬುದಾಗಿ And ಅವರು Moses ಗುಣಗುಟ್ಟಿದರು. cried out unto the Lord, and the Lord showed him a tree. ಮೋಶೆಯು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಮತ್ತು ದೇವರು ಆತನಿಗೆ ಒಂದು ಗಿಡವನ್ನು ತೋರಿಸಿದನು. Hallelujah. Hallelujah. People went and murmured against Moses. ಮೋಶೆಗೆ ವಿರುದ್ಧವಾಗಿ ಜನರು ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. Hallelujah. Hallelujah. And Moses ಮೋಶೆ knelt down before God and cried out to the ಕರ್ತನ Lord. ಮುಂದೆ ಮೊಣಕಾಲೂರಿಕೊಂಡು ಆತನು ಪ್ರಾರ್ಥನೆ ಮಾಡಿದನು. Hallelujah. Hallelujah. There are things which you cannot explain to the people. ಜನರಿಗೆ ಮತ್ತು ವಿವರಿಸಲಿಕ್ಕೆ ಸಂಗತಿಗಳು ನಿಮಗೆ ಆಗದೇ ಇರಬಹುದು. You cannot cry before people. ಜನರ ಮುಂದೆ ಬಹುಶಃ ನೀವು ಅಳುವುದಕ್ಕೆ ಕೂಡ ನಿಮಗೆ ಆಗದೇ ಇರಬಹುದು. If at all, if you cry, ನೀವು ಅತ್ತರೂ ಕೂಡ they can't do anything about it. ನಿಮಗೆ ಅವರು ಸಹಾಯ ಮಾಡಲಿಕ್ಕೆ ಅವರ ಕೈಯಿಂದ ಆಗುವುದಿಲ್ಲ. They can't do anything about ಮತ್ತು ಅವರ it. ಕೈಯಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ. End of the day, they are humans like you and me. ಮತ್ತು ಕೊನೆಯದಾಗಿ ಅವರು ಕೂಡ ಮನುಷ್ಯರೇ ಆಗಿದ್ದಾರೆ. But Moses ಆದರೆ ಮೋಶೆ went before the Lord and cried. ಕರ್ತನ ಮುಂದೆ ಮೊಣಕಾಲೂರಿಕೊಂಡು ಆತನು ಪ್ರಾರ್ಥನೆ ಮಾಡಿದನು. Hallelujah. Hallelujah. There are people ಅಲ್ಲಿ ಕೆಲವೊಂದು ಜನರಿದ್ದಾರೆ in this church ಈ ಒಂದು ಸಭೆಯಲ್ಲಿ crying behalf of you all. ಮತ್ತು ನಿಮ್ಮೆಲ್ಲರಿಗೋಸ್ಕರ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. Hallelujah. Hallelujah. There are full-timers here ಅಲ್ಲಿ ಒಂದು ಪರಿಪೂರ್ಣ ಸೇವಕರಿದ್ದಾರೆ. crying behalf of you all. ನಿಮ್ಮೆಲ್ಲರ ಪರವಾಗಿ ಅವರೆಲ್ಲರೂ ಕರ್ತನಿಗೆ ಪ್ರಾರ್ಥನೆ ಮಾಡುತ್ತಾ Day ಇದ್ದಾರೆ. and night ರಾತ್ರಿ ಹಗಲು we are crying. ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. Probably you may say, ಬಹುಶಃ ಇದನ್ನು ಹೇಳಬಹುದು, Oh, brother, ಓ ಸಹೋದರನೇ, I'm crying behalf of my family. ನನ್ನ ಕುಟುಂಬಕ್ಕೋಸ್ಕರ ನಾನು ಅಳುತ್ತಾ ಇದ್ದೇನೆ. Hallelujah. Hallelujah. Bible says ದೇವರ ವಾಕ್ಯ the ಹೇಳುತ್ತದೆ, Lord listens to our prayers. ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುತ್ತಾರೆ. Hallelujah. Hallelujah. If you're a man and a woman of prayer, ಮತ್ತು ನೀವು ಪ್ರಾರ್ಥನೆ ಮಾಡುವ ಸ್ತ್ರೀ God ಪುರುಷರಾಗಿರುವುದಾದರೆ is a God who answers your prayer. ಮತ್ತು ದೇವರು ಆತನ ಎಂತವನಾಗಿದ್ದಾನೆ ಎಂಬುದಾಗಿ Hallelujah. ಹೇಳುವುದಾದರೆ ಆತನು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾನೆ. Hallelujah. Hallelujah. Bible says ದೇವರ ವಾಕ್ಯ the ಹೇಳುತ್ತದೆ, Lord showed him a tree. ಕರ್ತನು ಆತನು ಮೋಶೆಗೆ ಒಂದು ಗಿಡವನ್ನು The ತೋರಿಸಿದನು. Lord showed him a tree. ಮತ್ತು ಕರ್ತನು ಮೋಶೆಗೆ ಗಿಡವನ್ನು ತೋರಿಸಿದನು. There is a tree ಅಲ್ಲಿ upon ಒಂದು our ಗಿಡವಿದೆ lives. ನಮ್ಮ ಜೀವಿತಗಳಲ್ಲಿ. Hallelujah. Hallelujah. Bible says which when he had cast into the waters were made sweet. ಮತ್ತು ಆ ಗಿಡವನ್ನು ಕತ್ತರಿಸಿ ಅದನ್ನು ನೀರಲ್ಲಿ ಹಾಕಿದಾಗ ಮತ್ತು ಆ ನೀರು ಕಹಿಯಾಗಿರುವ ನೀರು ಸಿಹಿ ಆಯಿತು. Hallelujah. 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 Bible says here
ದೇವರ ವಾಕ್ಯ ಹೇಳುತ್ತದೆ, the waters were made sweet. ಮತ್ತು ಯಾವ ನೀರು ಕಹಿಯಾಗಿತ್ತೋ ಆ ನೀರು ಸಿಹಿಯಾಯಿತು. The bitter water, ಆ ಒಂದು ಕಹಿಯಾದ ನೀರು when we cry before the Lord, ನಾವು ಕರ್ತನ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದಾಗ, not before any man, ಮತ್ತು ಮನುಷ್ಯರ ಮುಂದೆ ಅಲ್ಲ, not before any person, ಯಾವ ವ್ಯಕ್ತಿಗಳ ಮುಂದೆ ಅಲ್ಲ, but before the Lord, ಆದರೆ ಕರ್ತನ ಮುಂದೆ ಹೋಗಿ the ಪ್ರಾರ್ಥನೆ Lord ಮಾಡಿದಾಗ showed a way. ಆ ಕರ್ತನು ಅವರಿಗೆ ಒಂದು ಮಾರ್ಗವನ್ನು ತೋರಿಸಿದನು. Hallelujah. ಹಲ್ಲೆಲೂಯಾ. And Bible says, ದೇವರ ವಾಕ್ಯ ಹೇಳುತ್ತದೆ, the bitter water was made sweet. ಆ ಕಹಿಯಾದ ನೀರು ಸಿಹಿ ಆಯಿತು ಎಂಬುದಾಗಿ ವಾಕ್ಯವು ಹೇಳುತ್ತದೆ. No matter what you're going through, ಬಹುಶಃ ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ if ಇದ್ದೀರಾ, you're crying before the Lord, ನೀವು ಆ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ಕರ್ತನಿಗೆ ಪ್ರಾರ್ಥನೆ ಮಾಡುವುದಾದರೆ, every bitter thing in your life, ನಿಮ್ಮ ಜೀವಿತದಲ್ಲಿರುವ ಎಲ್ಲ ಕಹಿ ಭಾವನೆಗಳು, every bitter thing in your family, ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಕಹಿಯಾದ ಒಂದು ಸಂಗತಿಗಳು, any bitter situation around you, ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಕಹಿಯಾದ ಒಂದು ಎಲ್ಲ ವಿಷಯಗಳು ಕೂಡ will be made sweet. ಎಲ್ಲವೂ ಕೂಡ ಕರ್ತನ ಮುಂದೆ ಅವೆಲ್ಲವೂ ಸಿಹಿ ಆಗುತ್ತವೆ. Hallelujah. 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 It will be made sweet. ಮತ್ತು ಅದನ್ನು ಸಿಹಿಯಾಗುವಂತೆ ದೇವರು ಮಾಡುತ್ತಾನೆ. Sweeter than the honey. ಮತ್ತು ಜೇನಿಗಿಂತ ಸಿಹಿಯಾಗಿ ದೇವರು ಅದನ್ನು ಮಾಡುತ್ತಾನೆ. Hallelujah. Hallelujah. That is our God. ಅದು ನಮ್ಮ ದೇವರಾಗಿದ್ದಾನೆ. That is our God. ಅದು ನಮ್ಮ When ದೇವರಾಗಿದ್ದಾನೆ. you taste the honey, you may say that it's sweet. ಮತ್ತು ಬಹುಶಃ ನೀವು ಆ ಒಂದು ಜೇನನ್ನು ತಿಂದಾಗ ನೀವು ಅದು ಸಿಹಿಯಾಗಿದೆ ಎಂಬುದಾಗಿ ಹೇಳಬಹುದು. The last month I brought a honey from Hyderabad. ಮತ್ತು ಹೈದರಾಬಾದ್ ಪ್ರಾಂತ್ಯದಿಂದ ಕಳೆದ ಒಂದು ತಿಂಗಳ ಹಿಂದೆ ನಾನು ಆ ಒಂದು ಜೇನನ್ನು ಅಲ್ಲಿಂದ ತಂದೆನು. I tasted that honey. ಆ ಒಂದು ಜೇನನ್ನು ನಾನು ತಿಂದಾಗ It's not sweet. ಅದು ಸಿಹಿಯಾಗಿರಲಿಲ್ಲ. Original. He cut that, what do you say, honeycomb before our eyes, and he put that in the bottle, and I gave the money and I brought. It's original. I know that. ಮತ್ತು ಸ್ವಾಭಾವಿಕವಾಗಿ ನಮ್ಮ ಕಣ್ಣುಗಳ ಮುಂದೆ ಅದನ್ನು ಕೀಳಿ ನಮಗೆ ಕೊಟ್ಟರು, ಮತ್ತು ಆ ಒಂದು ಜೇನು ಕೂಡ ಸಿಹಿಯಾಗಿರಲಿಲ್ಲ. Honey bees failed to give sweet honey. ಆ ಒಂದು ಜೇನು ಕೂಡ ಆ ಸಿಹಿತನವನ್ನು ಕೊಡುವುದಕ್ಕೆ ಬಹುಶಃ ಅದು ಸೋತು ಹೋಗಬಹುದು. But our Lord. ಆದರೆ ನಮ್ಮ ಕರ್ತನು, But our Lord. ಆದರೆ ನಮ್ಮ ಕರ್ತನು, Hallelujah. Hallelujah. When he touches you. ಮತ್ತು ಆತನು ಸಿಹಿಯಾಗುವಂತೆ When he ಎಲ್ಲವನ್ನೂ touches you. ಮಾಡುತ್ತಾನೆ. When he touches you. ಮತ್ತು ದೇವರು ನಿಮ್ಮನ್ನು ಮುಟ್ಟುವಾಗ, When he touches your family. ನಿನ್ನ ಕುಟುಂಬವನ್ನು ಮುಟ್ಟುವಾಗ, When he touches your family. ನಿನ್ನ ಕುಟುಂಬವನ್ನು When he ಮುಟ್ಟುವಾಗ, touches your life. ನಿನ್ನ ಜೀವಿತವನ್ನು ಮುಟ್ಟುವಾಗ, It will be sweeter than the honey. ಅದು ಜೇನಿಗಿಂತ ಸಿಹಿಯಾಗಿರುತ್ತದೆ. Hallelujah. Hallelujah. Every person who doesn't want to come close to you. ಮತ್ತು ಯಾವ ಜನರು ನಿಮ್ಮ ಬಳಿಗೆ ಬರುವುದಕ್ಕೆ ಮತ್ತು ಅವರು ಹಿಂಜರಿಯುತ್ತಾರೋ, After the touch of the Lord. ಮತ್ತು ಕರ್ತನ ಒಂದು ಹಸ್ತವು ನಿಮ್ಮ ಮೇಲೆ You ಬಂದಾಗ, will be so sweet to you. ಮತ್ತು ನೀನು ಅವರಿಗೆ ಬಹಳ ಜೇನಿನ ರೀತಿಯಲ್ಲಿ ಸಿಹಿಯಾಗಿರುತ್ತೀಯ. Hallelujah. 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 Praise the Lord. Praise the Lord. Glory to Jesus. ದೇವರಿಗೆ ಮಹಿಮೆ. When the Lord answers your prayer, ಕರ್ತನು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಾಗ, all of a sudden, ಮತ್ತು ಇದ್ದಕ್ಕಿದ್ದಂತೆಯೇ husband will become sweeter than the honey. ಮತ್ತು ಗಂಡನು ಕೂಡ ಜೇನಿಗಿಂತ ಸಿಹಿಯಾಗಿ ಆತನು ಕಾಣುತ್ತಾನೆ. Wife will become sweeter than the honey. ಹೆಂಡತಿಯರು ಕೂಡ ಜೇನಿಗಿಂತ ಸಿಹಿಯಾಗಿ That ಕಾಣುತ್ತಾರೆ. is the touch of the Lord. ಅದು ಕರ್ತನ ಹಸ್ತ ಸ್ಪರ್ಶವಾದಾಗಿರುತ್ತದೆ. And Bible says, ದೇವರ ವಾಕ್ಯವು ಹೇಳುತ್ತದೆ, And there he made for them a statute and an ordinances, and there he provided them. ಮತ್ತು ಅಲ್ಲಿ ದೇವರು ಅವರಿಗೋಸ್ಕರ ಒಂದು ನಿಯಮಗಳನ್ನು ಕಟ್ಟಳೆಗಳನ್ನು ಆತನು ವಿಧಿಸಿದನು. Hallelujah. ಹಲ್ಲೆಲೂಯಾ. Bible says, ದೇವರ ವಾಕ್ಯ ಹೇಳುತ್ತದೆ, there was a problem. ಅಲ್ಲಿ ಒಂದು ಸಮಸ್ಯೆ ಇತ್ತು. Moses cried to the Lord, ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿದನು. and the Lord answered their prayers, ಕರ್ತನು ಮೋಶೆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. and the water was made sweet, ಕಹಿಯಾದ ನೀರು ಸಿಹಿ ಆಯಿತು. and there ಅಲ್ಲಿ God provided them. ದೇವರು ಅವರಿಗೆ ಅಲ್ಲಿ ನಿಯಮಗಳನ್ನು ವಿಧಿಗಳನ್ನು ಕೊಟ್ಟನು. Hallelujah. ಹಲ್ಲೆಲೂಯಾ. Wherever is bitterness in your life, ನಿನ್ನ ಜೀವಿತದಲ್ಲಿ ಯಾವ ಭಾಗದಲ್ಲಿ ಯಾದರೂ ಕಹಿ ಇರುವಾಗ, wherever the bitterness is surrounded you, ನಿನ್ನ ಸುತ್ತಮುತ್ತಲು ಯಾವ ಒಂದು ಪರಿಸ್ಥಿತಿಗಳ ಮುಖಾಂತರ ಕಹಿ ಭಾವನೆಯು ನಿನ್ನನ್ನು wherever ಸುತ್ತುವರಿದಾಗ, you're going through the shame, ಆ ಒಂದು ಅವಮಾನದ ಒಂದು ಹಾದಿಯಲ್ಲಿ ನೀನು ಹೋಗುತ್ತಾ ಇರುವಾಗ, there, ಅಲ್ಲಿ God will answer your prayer. ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ He ಕೊಡುತ್ತಾನೆ. will make your life sweeter. ನಿನ್ನ ಜೀವಿತವನ್ನು ಸಿಹಿಯಾಗಿ ಮಾಡುತ್ತಾನೆ. There, ಅಲ್ಲಿ He will provide you. ನಿನಗೆ ದೇವರು ಒದಗಿಸುತ್ತಾನೆ. You don't have to change a job. ನೀನು ಕೆಲಸವನ್ನು ಬದಲಾಯಿಸುವುದು You ಬೇಡ. don't have to change a town or a city. ನಿನ್ನ ಪಟ್ಟಣವನ್ನು ನಗರವನ್ನು ಬದಲಾಯಿಸುವುದು ಬೇಡ. You may say that, ಮತ್ತು ಬಹುಶಃ ಇದನ್ನು ಹೇಳಬಹುದು, my life is bitter here. ನನ್ನ ಒಂದು ಜೀವಿತವು ಇಲ್ಲಿ ಕಹಿಯಾಗಿದೆ My ಎಂಬುದಾಗಿ, family is bitter here. ನನ್ನ ಕುಟುಂಬವು ಇಲ್ಲಿ ಕಹಿಯಾಗಿದೆ ಎಂಬುದಾಗಿ Oh ಹೇಳಬಹುದು. God, I want to change a place. ಓ ದೇವರೇ, ನಾನು ಸ್ಥಳವನ್ನು ಬಿಟ್ಟು ಬೇರೆ ಹೋಗುತ್ತೇನೆ ಎಂಬುದಾಗಿ ಹೇಳಬಹುದು. Make my life sweeter there. ಮತ್ತು ನನ್ನ ಜೀವಿತವನ್ನು ಅಲ್ಲಿ ನೀನು ಸಿಹಿಯಾಗಿಯನ್ನು ಮಾಡು. No. ಇಲ್ಲ. Where there is a bitter
water, ಎಲ್ಲಿ ಕಹಿಯಾದ ನೀರು ಇತ್ತೋ, where there is a bitterness in your life, ಎಲ್ಲಿ ನಿನ್ನ ಜೀವಿತದಲ್ಲಿ ಕಹಿ ಭಾವನೆ you ಇದೆಯೋ, don't have to be ashamed. ನೀನು ಅವಮಾನಕ್ಕೆ ಒಳಗಾಗುವುದು ಬೇಡ. God took your sin on the cross. ಮತ್ತು ಯಾವ ದೇವರು ಆ ಒಂದು ಶಿಲುಬೆಯಲ್ಲಿ ನಿನ್ನ ಪಾಪವನ್ನು ತೆಗೆದುಕೊಂಡನು, There God will make your life sweeter. ಮತ್ತು ಅಲ್ಲೇ ದೇವರು ನಿನಗೆ ಒಂದು ನಿನ್ನ ಜೀವಿತದಲ್ಲಿ ಸಿಹಿಯನ್ನು ಆತನು ಉಂಟು ಮಾಡುತ್ತಾನೆ. And He will provide you. ಮತ್ತು ಅಲ್ಲಿ ದೇವರು ನಿನಗೆ ಒದಗಿಸುತ್ತಾನೆ, provide you. ಅಲ್ಲಿ ಒದಗಿಸುತ್ತಾನೆ. Hallelujah. 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 Everybody repeat after me. ಮತ್ತು ನನ್ನ ಹಿಂದೆ ಇದನ್ನು ಎಲ್ಲರೂ ಹೇಳಿರಿ. By the blessings of God, my life is sweeter. My life is sweeter. And God will provide me. And God will provide me. ದೇವರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನನ್ನ ಜೀವಿತವು ನಮ್ಮ ಜೀವಿತವು ಸಿಹಿಯಾಗುತ್ತದೆ. ಫ್ರೀ ಆಗುತ್ತದೆ. ಅಲ್ಲಿ ದೇವರು ನನಗೆ ಒದಗಿಸಿಕೊಡುತ್ತಾನೆ. ಒದಗಿಸಿಕೊಡುತ್ತಾನೆ. Hallelujah. Hallelujah. Praise the Lord. Praise the Lord. You may walk like this with your head down. ಮತ್ತು ಬಹುಶಃ ನೀವು ತಲೆ ಕೆಳಗೆ ಹಾಕಿದನ್ನು ನೋಡುತ್ತಾ ಇರಬಹುದು. When you go out today, ಮತ್ತು ಈಗ ನೀವು ಇಂದಿನಿಂದ ನೀವು ಹೊರಗಡೆ ಹೋದಾಗ lift up your head for the glory of ನಿಮ್ಮ God. ದೇವರ ಮಹಿಮೆಗೋಸ್ಕರ ನಿಮ್ಮ ತಲೆ ಎತ್ತಿ ನೀವು ನಡೆಯುತ್ತೀರಿ. Hallelujah. 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 Every enemy which is trying to attack you, ಯಾವ ಸೈತಾನನು ಮತ್ತು ಶತ್ರುವು ನಿನ್ನನ್ನು ಕೆಡವಲು ಹಿಂಬಾಲಿಸುತ್ತಾ is ಇದ್ದಾನೋ, under your feet. ಅವನು ನಿನ್ನ ಕಾಲ ಕೆಳಗಡೆ ಇದ್ದಾನೆ. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರ. And Bible says in 26th verse, 26ನೇ ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, and said, if thou wilt diligently hearken to the voice of the Lord thy God, and will do that which is right in the sight, and will give ear to his commandments, and keep all his stature, and will put none of these diseases upon thee, which I have brought upon the Egypt, for I am the Lord, that healeth thee. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. Hallelujah. Hallelujah. For I am. ನಾನೇ ಆರೋಗ್ಯದಾಯಕನು. For I am. ನಾನೇ ಆರೋಗ್ಯದಾಯಕನು. For I am. ನಾನೇ ಆರೋಗ್ಯದಾಯಕನು. Not any man. ಮತ್ತು ಯಾವ ಮನುಷ್ಯನೂ ಅಲ್ಲ. Not any person. ಯಾವ ವ್ಯಕ್ತಿಯೂ ಅಲ್ಲ. Not anybody. ಯಾರೂ ಅಲ್ಲ. For I am. ನಾನೇ. For I am. ನಾನೇ. I am the Lord. ನಾನೇ That ಕರ್ತನಾಗಿದ್ದೇನೆ. healeth thee. ಮತ್ತು ಆರೋಗ್ಯವನ್ನು ಕೊಡುವ ಕರ್ತನು ನಾನೇ I ಆಗಿದ್ದೇನೆ. am the Lord that healeth thee. ನಾನೇ ಆರೋಗ್ಯವನ್ನು ಕೊಡುವ ಕರ್ತನಾಗಿದ್ದೇನೆ. Hallelujah. 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 Praise the Lord. ದೇವರಿಗೆ ಸ್ತೋತ್ರ. Bible says ದೇವರ ವಾಕ್ಯ ಹೇಳುತ್ತದೆ, he brought them out of Egypt. ಮತ್ತು ದೇವರು ಅವರೆಲ್ಲರನ್ನು ಐಗುಪ್ತ ದೇಶದಿಂದ ಹೊರಗಡೆ He ಬರಮಾಡಿದನು. throwed every chariots, horses and the riders in the sea. ಎಲ್ಲ ಫರೋಹನ ಸೈನ್ಯವನ್ನು, ರಾಹುತರನ್ನು ಮತ್ತು ಕುದುರೆಗಳನ್ನೆಲ್ಲವನ್ನು ದೇವರು ಕೆಂಪು ಸಮುದ್ರದಲ್ಲಿ ಕೆಡವಿ ಹಾಕಿದನು. And he made a miracle. ಮತ್ತು ದೇವರಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದನು. He changed the bitter water into sweet ಮತ್ತು water. ಅಲ್ಲಿ ದೇವರು ಕಹಿಯಾದ ನೀರನ್ನು ಸಿಹಿಯಾಗುವಂತೆ ಆತನು ಮಾಡಿದನು. And he provided them. ಮತ್ತು ದೇವರು ಅಲ್ಲಿ ಅವರಿಗೆ ಒದಗಿಸಿದನು. And he's telling, ಮತ್ತು ಈಗ ದೇವರಲ್ಲಿ ಹೇಳುತ್ತಾ ಇದ್ದಾನೆ, I am the Lord ನಾನೇ ಕರ್ತನಾಗಿದ್ದೇನೆ, that healeth thee. ಆರೋಗ್ಯವನ್ನು ಕೊಡುವ ಕರ್ತನು ನಾನೇ ಎಂಬುದಾಗಿ. Hallelujah. Hallelujah. Bible says ಮತ್ತು ದೇವರ ವಾಕ್ಯ ಹೇಳುತ್ತದೆ, heaven and earth will pass away, ಆ ಒಂದು ಭೂಮಿ ಪರಲೋಕವು ಗತಿಸಿ ಹೋಗಬಹುದು, but his word ಆದರೆ ಆತನ ವಾಕ್ಯವು will never ever pass away. ಎಂದಿಗೂ ಆತನ ವಾಕ್ಯವು ಗತಿಸಿ ಹೋಗುವುದೇ ಇಲ್ಲ. Hallelujah. 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 Praise the Lord. ದೇವರಿಗೆ ಸ್ತೋತ್ರ. Repeat after me. ಮತ್ತು ನನ್ನ ಹಿಂದೆ ಇದನ್ನು ಹೇಳಿರಿ, The Lord The Lord is the healer, is the healer, and he heals me. and he heals me. ಕರ್ತನೇ ಆರೋಗ್ಯದಾಯಕನಾಗಿದ್ದಾನೆ. ಆರೋಗ್ಯದಾಯಕನಾಗಿದೆ. ಮತ್ತು ಆ ಕರ್ತನು ಬರಲಿಲ್ಲ. Hallelujah. Hallelujah. They could not go to God in their ದೇವರ ಬಳಿಗೆ holiness. ಅವರ ಪರಿಶುದ್ಧತೆಯಲ್ಲಿ ಅವರು ದೇವರ ಬಳಿಗೆ ಹೋಗಲಿಕ್ಕೆ Bible ಆಗಲಿಲ್ಲ. says our righteousness is like a filthy rags in front of God. ದೇವರ ವಾಕ್ಯವು ಹೇಳುತ್ತದೆ, ನಮ್ಮ ಒಂದು ಪರಿಶುದ್ಧತೆಯು ದೇವರ ಮುಂದೆ ಅದು ಹೊಲಸಾಗಿದೆ. We could not go to God. ನಾವು ದೇವರ ಬಳಿಗೆ ಹೋಗಲಿಕ್ಕೆ We ನಮಗೆ could ಆಗಲಿಲ್ಲ. not go to mountain. ಆ ಒಂದು ಬೆಟ್ಟಕ್ಕೆ ಹೋಗಲಿಕ್ಕೆ ನಮಗೆ ಆಗಲಿಲ್ಲ. Jesus is not in the mountain. ಯೇಸು ಆ ಒಂದು ಬೆಟ್ಟಗಳಲ್ಲಿ ಆತನು We ಇಲ್ಲ. could not go to any tree or a stone. ನಾವು ಯಾವ ಕಲ್ಲು ಮರಗಳ ಬಳಿಗೆ ನಾವು ಹೋಗಲಿಲ್ಲ. Jesus understood ಯೇಸು ಇದನ್ನು ಅರ್ಥ that ಮಾಡಿಕೊಂಡನು. they cannot come to me. ಅವರು ನನ್ನ ಬಳಿಗೆ ಬರಲಾರರು. Jesus understood. ಯೇಸು ಇದನ್ನು ಅರ್ಥ ಮಾಡಿಕೊಂಡನು. Jesus said, ಯೇಸು ಹೇಳಿದನು, I will go to them. ನಾನೇ ಅವರ ಬಳಿಗೆ I ಹೋಗುತ್ತೇನೆ. will go to them ನಾನೇ ಅವರ ಬಳಿಗೆ as ಹೋಗುತ್ತೇನೆ. a man. ಮನುಷ್ಯನಾಗಿ ಹೋಗುತ್ತೇನೆ. Hallelujah. ಹಾಲೆಲೂಯಾ. That's why Bible says, ಅದಕ್ಕಾಗಿ ವಾಕ್ಯವು ಹೇಳುತ್ತದೆ, ne vetiki ralenani na kosam vachavaya.
ನಾನು ನಿನ್ನನ್ನು ಹುಡುಕಿ ಬರಲಾರನೆಂಬುದಾಗಿ ನೀನೇ ನನ್ನನ್ನು ಹುಡುಕಿ ಬಂದೆ ಅಯ್ಯ. Hallelujah. Hallelujah. With our sinful nature, ನಮ್ಮ ಪಾಪ ಜೀವಿತದಿಂದ, sinful nature in our mind, ಪಾಪವು ನಮ್ಮ ಒಂದು ಆಲೋಚನೆಗಳಲ್ಲಿ, sin in our eyes, ನಮ್ಮ ಕಣ್ಣುಗಳಲ್ಲಿ ಪಾಪವು, sin in our heart, ನಮ್ಮ ಹೃದಯದಲ್ಲಿ ಪಾಪವು, sin in our hands, ನಮ್ಮ ಕೈಗಳಲ್ಲಿ ಪಾಪವು, sin in our mouth. ನಮ್ಮ ಬಾಯಿಯಲ್ಲಿ ಪಾಪವು. Everywhere we are surrounded by sin. ಮತ್ತು ನಮ್ಮನ್ನು ಎಲ್ಲವೂ ಪಾಪವು ನಮ್ಮನ್ನು ಸುತ್ತುವರೆದಿದೆ. With this sin, ನಾವು ಪಾಪದಲ್ಲಿ we ಇದ್ದೇವೆ could not approach God. ಮತ್ತು ನಾವು ದೇವರ ಬಳಿಗೆ ಹೋಗುವುದಕ್ಕೆ ನಮಗೆ ಆಗುತ್ತಾ ಇಲ್ಲ. Hallelujah. Hallelujah. That's why ಅದಕ್ಕಾಗಿಯೇ God ದೇವರು decided, ಮತ್ತು ನಿರ್ಣಯ ಮಾಡಿದನು. He came. ಆತನು ಇಲ್ಲಿ He ಬಂದನು. came for you. ನಿನಗೋಸ್ಕರ ಆತನು ಇಲ್ಲಿ ಬಂದನು. ಆತನು ನನಗೋಸ್ಕರ He ಇಲ್ಲಿ came ಬಂದನು. for us. ಮತ್ತು ನಮಗೋಸ್ಕರ ಆತನು He ಇಲ್ಲಿ became ಬಂದನು. a man. ಮನುಷ್ಯನಾಗಿ ಇಲ್ಲಿ ಆತನು ಬಂದನು. Hallelujah. Hallelujah. He became a man. ಮನುಷ್ಯನಾಗಿ ಆತನು He ಮಾರ್ಪಟ್ಟನು. came for you. ನಿನಗೋಸ್ಕರ ಆತನು ಬಂದನು. Hallelujah. Hallelujah. He left the glory. ಮಹಿಮೆಯನ್ನು ಬಿಟ್ಟು ಬಂದನು. He left the honor. ಎಲ್ಲ ಒಂದು ಆಜ್ಞೆಗಳನ್ನು He ಬಿಟ್ಟು left the ಬಂದನು. position. ಎಲ್ಲ ಆತನ ಸ್ಥಾನವನ್ನು ಬಿಟ್ಟು He left ಬಂದನು. his throne. ಆತನ ಸಿಂಹಾಸನವನ್ನು And ಬಿಟ್ಟು he ಬಂದನು. came as a man for you. ನಿನಗೋಸ್ಕರ ಆತನು ಮನುಷ್ಯನಾಗಿ ಈ ಭೂಲೋಕಕ್ಕೆ ಬಂದನು. Hallelujah. Hallelujah. He came for your sins. ನಿನ್ನ ಪಾಪಗಳಿಗೋಸ್ಕರ He ಆತನು came ಬಂದನು. for my sins. ನನ್ನ ಪಾಪಗಳಿಗೋಸ್ಕರ ಆತನು ಬಂದನು. Jesus came ಯೇಸು ಬಂದನು. in the form of man. ಮನುಷ್ಯನ ರೂಪದಲ್ಲಿ ಆತನು ಬಂದನು. Hallelujah. Hallelujah. Bible says further, ಮತ್ತು ವಾಕ್ಯವು ಮುಂದುವರಿತಾ ಅದು ಇದನ್ನು ಹೇಳುತ್ತದೆ. he lived on this earth ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನು ಆತನು ಜೀವನ ಮಾಡಿದನು. for 33 years. 33 ವರ್ಷಗಳು ಆತನು ಜೀವನ ಮಾಡಿದನು. 33 plus years. 33 ವರ್ಷಗಳ ಮೇಲ್ಪಟ್ಟ ಆತನು He ಇಲ್ಲಿ ಇದ್ದನು. lived on this earth. ಈ ಲೋಕದಲ್ಲಿ ಆತನು ಜೀವನ He ಮಾಡಿದನು. did many good things. ಅನೇಕ ಒಳ್ಳೆ ಕಾರ್ಯಗಳನ್ನು ಆತನು And ಮಾಡಿದನು. Bible says ಮತ್ತು ವಾಕ್ಯವು ಹೇಳುತ್ತದೆ, he was hanged on the tree. ಆ ಒಂದು ಶಿಲುಬೆಯಲ್ಲಿ ಆತನು ನೇತಾಡಲ್ಪಟ್ಟನು. He was hanged on the tree. ಶಿಲುಬೆಯ ಮೇಲೆ ಆತನು ನೇತಾಡಲ್ಪಟ್ಟನು. On the tree, ಆ ಒಂದು ಶಿಲುಬೆಯ ಮೇಲೆ, on that cross, ಆ ಒಂದು ಶಿಲುಬೆಯ ಮೇಲೆ he took your sin. ನಿನ್ನ ಪಾಪವನ್ನು ಆತನು ಹೊತ್ತುಕೊಂಡನು. He took your curse. ನಿನ್ನ ಶಾಪವನ್ನು ಆತನು He ಹೊತ್ತುಕೊಂಡನು. took your poverty. ನಿನ್ನ ಬಡತನವನ್ನು ಆತನು ಹೊತ್ತುಕೊಂಡನು. He took your sickness and disease. ನಿನ್ನ ಅನಾರೋಗ್ಯಗಳೆಲ್ಲವನ್ನು ಆತನು ಹೊತ್ತುಕೊಂಡನು. And he shed his precious blood. ಮತ್ತು ಅವೆಲ್ಲವನ್ನು ಹೊತ್ತಿಕೊಂಡು ನಿನ್ನ ಪರವಾಗಿ ಆತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದನು. His blood is precious. ಆತನ ರಕ್ತವು ಅದು ಅಮೂಲ್ಯವಾದದ್ದು. His blood is powerful. ಆತನ ಒಂದು ರಕ್ತವು ಬಲವುಳ್ಳದ್ದು. His blood is spotless. ಆತನ ಒಂದು ರಕ್ತವು ಯಾವ ಚುಕ್ಕೆ ಇಲ್ಲದ್ದು. His blood is sinless. ಆತನ ಒಂದು ರಕ್ತವು ಪಾಪವಿಲ್ಲದ್ದು. That is the blood of God Almighty. ಅದು ಸರ್ವಶಕ್ತನಾದ ದೇವರ The ರಕ್ತವಾಗಿದೆ. blood of God ಅದು ದೇವರ ರಕ್ತವೇ ಅದು was ಆಗಿದೆ. shed for you. ನಿನಗೋಸ್ಕರ ಅದು ಸುರಿಸಲ್ಪಟ್ಟಿತು. On the cross. ಆ ಶಿಲುಬೆಯ ಮೇಲೆ Jesus shed his blood for you. ನಿನಗೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿದನು. Hallelujah. 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 Bible says ದೇವರ ವಾಕ್ಯವು ಹೇಳುತ್ತದೆ, whenever we enter through that blood, ನಾವು ಯಾವಾಗಲಾದರೂ ಕರ್ತನ ಬಳಿಗೆ ಆ ರಕ್ತದ ಮುಖಾಂತರ ನಾವು ಹೋದಾಗ we become righteous. ನಾವು ನೀತಿವಂತರಾಗುತ್ತೇವೆ. Hallelujah. Hallelujah. The blood of Jesus Christ is upon you. ಯೇಸುವಿನ ರಕ್ತವು ನಮ್ಮ ಮೇಲೆ ನಿಮ್ಮ ಮೇಲೆ ಇದೆ. Hallelujah. Hallelujah. You and I are washed by the blood of Jesus Christ. ನೀನು ನಾನು ಯೇಸುವಿನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ. That blood is very powerful. ಆ ಒಂದು ರಕ್ತವು ಬಹುಬಲವುಳ್ಳದ್ದು. No enemy can come close to that blood. ಯಾವ ವೈರಿ ಕೂಡ ಆ ರಕ್ತದ ಸಮೀಪಕ್ಕೂ ಕೂಡ ಬರುವುದಿಲ್ಲ. That blood is not only pure, ಆ ಒಂದು ರಕ್ತವು ಶುದ್ಧವಾದದ್ದು ಮಾತ್ರವಲ್ಲ, but that blood is very hot. ಮತ್ತು ಆ ರಕ್ತವು ಅದು ಸುಡುವಂತ ರಕ್ತವೂ ಕೂಡ ಅದು ಆಗಿರುತ್ತದೆ. Hallelujah. 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 That blood is upon you. ಆ ಒಂದು ರಕ್ತವು ನಿನ್ನ ಮೇಲೆ ಇದೆ. That blood is upon your family. ಆ ರಕ್ತವು ನಿನ್ನ ಕುಟುಂಬದ ಮೇಲೆ ಇದೆ. That blood is upon your children. ಆ ರಕ್ತವು ನಿನ್ನ ಮಕ್ಕಳ ಮೇಲೆ ಇದೆ. That blood is upon everything that you do. ನಿನಗೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳ ಮೇಲೆ ಆ ಯೇಸುವಿನ ರಕ್ತವಿದೆ. Repeat after me. ನನ್ನ ನಂತರ ಇದನ್ನು The ಹೇಳಿರಿ. blood of Jesus. The blood of Jesus. The blood of Jesus. The blood of Jesus is upon me. is upon me. Is upon my family. Is upon my family. Is upon everything that I do. Is upon everything that ಯೇಸುವಿನ I do. ರಕ್ತವು ಯೇಸುವಿನ ರಕ್ತವು ನನ್ನ ಮೇಲೆ ಇದೆ. ನನ್ನ ಮೇಲೆ ಯೇಸುವಿನ ಇದೆ. ರಕ್ತವು ಯೇಸುವಿನ ನನ್ನ ರಕ್ತವು ಕುಟುಂಬದ ಮೇಲೆ ಇದೆ. ನನ್ನ ಕುಟುಂಬದ ಮೇಲೆ ಯೇಸುವಿನ ಇದೆ. ರಕ್ತವು ಯೇಸುವಿನ ರಕ್ತವು ನನಗೆ ಸಂಬಂಧಪಟ್ಟ ಎಲ್ಲವುಗಳ ಮೇಲೆ ಇದೆ. Hallelujah. 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 ಇದು ಯಾವ್ದೋ 3,000 ರೂಪಾಯಿ ಮೇಕೆ ರಕ್ತ ಅಲ್ಲ. Repeat it. 3,000 ರೂಪಾಯಿ ತೆಗೆದುಕೊಂಡು ನಾವು ಕೊಯ್ಯುವ ಕುರಿಯ ರಕ್ತವಿದು ಅಲ್ಲ. Hallelujah. Hallelujah. It's not the blood of a bull or a sheep. ಮತ್ತು ಯಾವ ಕುರಿ ಮರಿಯ ಆ ಒಂದು ರಕ್ತವಿದು ಅಲ್ಲ. It is the blood of God Almighty. ಇದು ಸರ್ವಶಕ್ತನಾದ ದೇವರ ರಕ್ತವೇ ಇದು ಆಗಿದೆ. Hallelujah. 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 And that blood ಮತ್ತು ಆ ರಕ್ತವು was shed ಸುರಿಸಲ್ಪಟ್ಟಿತು for your sake, ನಿಮ್ಮ ಪರವಾಗಿ, for my sake. ನನ್ನ ಪರವಾಗಿ. Hallelujah.
And Bible says ಮತ್ತು ವಾಕ್ಯವು ಹೇಳುತ್ತದೆ Jesus took every negativity upon himself. ಮತ್ತು ಆತನ ಮೇಲೆ ಎಲ್ಲ ನಕಾರಾತ್ಮಕವಾದ ಸಂಗತಿಗಳೆಲ್ಲವನ್ನೂ ಆತನು ತೆಗೆದುಕೊಂಡನು. He died for the whole world. ಇಡೀ ಲೋಕಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತು ಹೋದನು. The sins of the whole world was upon Jesus. ಇಡೀ ಲೋಕದ ಪಾಪ ಎಲ್ಲವೂ ಕೂಡ ಯೇಸು ತನ್ನ ಮೇಲೆ ಹೊತ್ತುಕೊಂಡನು. Hallelujah. Hallelujah. And Bible says ಮತ್ತು ವಾಕ್ಯವು ಹೇಳುತ್ತದೆ he was buried. ಆತನು ಹೂಣಲ್ಪಟ್ಟನು. He was kept in the tomb. ಆ ಒಂದು ಸಮಾಧಿಯಲ್ಲಿ ಇಡಲ್ಪಟ್ಟನು. Jesus shed his blood. ಯೇಸು ತನ್ನ ರಕ್ತವನ್ನು ಸುರಿಸಿದನು. He died. ಆತನು ಸತ್ತು ಹೋದನು. And he was in the tomb. ಆ ಒಂದು ಸಮಾಧಿಯಲ್ಲಿ ಆತನು ಇಡಲ್ಪಟ್ಟನು. If that was the case, ಮತ್ತು ಅದು ಆ ಪರಿಸ್ಥಿತಿ ಆಗಿರುವುದಾದರೆ I wouldn't have believed the Bible. ನಾನು ಸತ್ಯವೇದವನ್ನು ಅಥವಾ ದೇವರ ವಾಕ್ಯವನ್ನು ನಂಬುತ್ತಾ ಇರಲಿಲ್ಲ. Hallelujah. Hallelujah. We wouldn't have preaching the Bible. ನಾವು ದೇವರ ವಾಕ್ಯವನ್ನು ಸಾರುತ್ತಾ ಇರಲಿಲ್ಲ. There are great kings came to this earth. ಅನೇಕ ಮಹಾರಾಜರು ಈ ಲೋಕದಲ್ಲಿ ಬಂದರು. They died and their tomb are still there. ಅವರು ಸತ್ತು ಹೋದರು, ಅವರ ಸಮಾಧಿಗಳಲ್ಲಿ ಇಡಲ್ಪಟ್ಟರು. There are presidents came. ಅಲ್ಲಿ ಅಧ್ಯಕ್ಷರುಗಳು ಬಂದರು, They did good works. ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. Their tombs are still there. ಅವರ ಸಮಾಧಿಗಳು ಇನ್ನೂ ಅಲ್ಲಿ ಇವೆ. My relative say to me, ನನ್ನ ಸಂಬಂಧಿಕರು ನನಗಿದನ್ನು ಹೇಳುತ್ತಾರೆ, your father was a good man. ನಿಮ್ಮ ತಂದೆಯವರು ಒಳ್ಳೆಯವರಾಗಿದ್ದರು. ಕೂಡ ಜನರು ನಿಮ್ಮ ತಂದೆ He ಒಳ್ಳೆಯವರೆಂಬುದಾಗಿ got a ಹೇಳ್ತಾ job ಇದ್ದಾರೆ. for my son in Indian Bank. That this they say all the good works. ಮತ್ತೆ ಎಲ್ಲ ಒಳ್ಳೆ ಸಂಗತಿಗಳನ್ನು ಅವರು ಮಾಡಿದರೆಂಬುದಾಗಿ ಅವರೆಲ್ಲರೂ ಇವೆಲ್ಲಗಳನ್ನು ಅವರು ಹೇಳುತ್ತಾರೆ. But he's buried. ಆದರೆ ಅವರು ಸಮಾಧಿ ಮಾಡಲ್ಪಟ್ಟರು. He's dead. ಆತನು ಸತ್ತು ಹೋದನು. Hallelujah. Hallelujah. Whatever good works you do, ನೀನು ಏನೇ ಒಳ್ಳೆ ಕಾರ್ಯಗಳನ್ನು ಮಾಡು, you are buried. ನೀನು ಹೂಣಲ್ಪಡುತ್ತಿ. Mother Teresa. ಮದರ್ ತೆರೆಸಾ ಅವರು, With all due respect, I love her. ಮತ್ತು ಅವರನ್ನು ನಾನು ಗೌರವಿಸುತ್ತೇನೆ, ಸನ್ಮಾನಿಸುತ್ತೇನೆ. She did so many good works. ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿದರು. But she's there in the tomb. ಅವರು ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದಾರೆ. Hallelujah. Hallelujah. Bible says ದೇವರ ವಾಕ್ಯ ಹೇಳುತ್ತದೆ, Jesus was buried. ಯೇಸು ಸಮಾಧಿ ಮಾಡಲ್ಪಟ್ಟನು. Jesus was in the grave, the tomb. ಆ ಯೇಸು ಆ ಕಲ್ಲಿನ ಬಂಡೆಯ ಸಮಾಧಿಯಲ್ಲಿ ಆತನು ಇಡಲ್ಪಟ್ಟನು. Bible says ದೇವರ ವಾಕ್ಯ ಹೇಳುತ್ತದೆ, after 3 days. 3 ದಿನಗಳಾದ ನಂತರ, After 3 days. 3 ದಿನಗಳಾದ ನಂತರ, After 3 days. 3 ದಿನಗಳಾದ ನಂತರ, 1, 2, 3. After 3 days. 1, 2, 3, 3 ದಿನಗಳಾದ ನಂತರ Jesus rose from the dead. ಯೇಸು ಆ ಮರಣದಿಂದ ಆತನು ಎದ್ದನು. Hallelujah. Hallelujah. The God whom I'm preaching. ಯಾವ ದೇವರನ್ನು ನಾನು ಸಾರುತ್ತಾ The ಇದ್ದೇನೋ, God whom you're listening about. ಯಾವ ದೇವರ ಬಗ್ಗೆ ನೀನು ಕೇಳಿಸಿಕೊಳ್ಳುತ್ತಾ He ಇದ್ದೀಯೋ, is not a dead God. ಆತನು ಸತ್ತಂತ ದೇವರಾತನು ಅಲ್ಲ. He is alive. ಆತನು ಜೀವಿಸುತ್ತಾ ಇದ್ದಾನೆ. He is alive. ಆತನು ಸಜೀವನಾಗಿದ್ದಾನೆ. Jesus is alive. ಯೇಸು ಜೀವಿತನಾಗಿರುವ ದೇವರಾಗಿದ್ದಾನೆ. Hallelujah. 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 He's not in the tomb. ಆತನು ಎಷ್ಟು ಮಾತ್ರಕ್ಕೂ ಇನ್ನು ಸಮಾಧಿಯಲ್ಲಿ The ಇಲ್ಲ. tomb of Jesus is empty. ಓ ಯೇಸುವಿನ ಸಮಾಧಿ ಅದು ಖಾಲಿಯಾಗಿದೆ. He conquered the death. ಆತನು ಮರಣವನ್ನು ಜಯಿಸಿದನು. He conquered the grave. ಆತನು ಸಮಾಧಿಯನ್ನು He ಜಯಿಸಿದನು. conquered the death. ಆ ಒಂದು ಮರಣವನ್ನೇ ಆತನು ಜಯಿಸಿದನು. And that Jesus who rose after 3 days, ಮತ್ತು ಆ ಯಾವ ಯೇಸು 3 ದಿನಗಳಾದ ನಂತರ ಆತನು ಎದ್ದನೋ, that Jesus is in this place. ಮತ್ತು ಅದೇ ಯೇಸು ಇಂದು ನಮ್ಮ ಮಧ್ಯದಲ್ಲಿ ಇದ್ದಾನೆ. Hallelujah. Hallelujah. That Jesus who is alive, ಮತ್ತು ಆ ಯೇಸು ಸಜೀವನಾಗಿದ್ದಾನೆ. is in this place. ಆತನು ಈ ಸ್ಥಳದಲ್ಲಿ ಇಂದು ಇದ್ದಾನೆ. With his compassionate heart. ಆತನ ಕರುಣೆಯುಳ್ಳ ಹೃದಯದಿಂದ ಆ ಯೇಸು ನಮ್ಮ ಮಧ್ಯದಲ್ಲಿ ಇಂದು ಇದ್ದಾನೆ. Hallelujah. Hallelujah. Bible says further in second verse. ಮತ್ತು 2ನೇ ಒಂದು ವಚನದಲ್ಲಿ ವಾಕ್ಯವು ಹೇಳುತ್ತದೆ, Now there is at Jerusalem by the sheep market a pool, which is called in Hebrew tongue Bethesda, having 5 porches. In these lay a great multitude of impotent folk, of blind, halt, withered, waiting for the moving of the water. For an angel went down at a certain season into the pool and troubled the water. Whosoever then first after the troubling of the water stepped in was made whole of whatsoever disease he had. Hallelujah. Bible says ದೇವರ ವಾಕ್ಯ ಹೇಳುತ್ತದೆ, there was a pool in a place. ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ಕೊಳವಿದೆ. Hallelujah. Hallelujah. And in that pool, ಮತ್ತು ಆ ಕೊಳದ ಒಂದು ಭಾಗದಲ್ಲಿ every once in a year, ಒಂದು ವರ್ಷಕ್ಕೆ ಒಂದು ಸಾರಿ angel touches the word, disturbs the water. ದೂತನು ಆ ಒಂದು ನೀರನ್ನು ಮುಟ್ಟಿದಾಗ ಒಂದು ನೀರು ಕಲಗಿಸಲ್ಪಡುತ್ತದೆ. And first who jumps in that water, ಆ ನೀರಿನಲ್ಲಿ ಯಾರು ಮೊದಲನೇದಾಗಿ ಇಳಿಯುತ್ತಾರೋ they are healed. ಅವರು ಸ್ವಸ್ಥವಾಗುತ್ತಾರೆ. That means ಅದರ ಅರ್ಥ only one person can be healed. ಒಬ್ಬರೇ ಅಲ್ಲಿ ಸ್ವಸ್ಥವಾಗುವುದಕ್ಕೆ ಅವಕಾಶವಿತ್ತು. But when it comes to the first, ಮೊದಲನೇದಾಗಿ remaining, ಮತ್ತು ಮಿಕ್ಕಿದವರು
Hallelujah. ಹಾಲೆಲೂಯಾ. Praise the Lord. Praise the But Lord. when it comes to Jesus, ಆದರೆ ನೀವು ಯೇಸುವಿನ ಬಳಿಗೆ ಬಂದಾಗ Bible says, ದೇವರ ವಾಕ್ಯ ಹೇಳುತ್ತದೆ, hallelujah. Hallelujah. He moves with his compassion. ಆತನು ಕರುಣೆಯಿಂದ ಚಲಿಸಿದನೆಂಬುದಾಗಿ ವಾಕ್ಯವು ಹೇಳುತ್ತದೆ. He will heal everybody. ಆತನು ಎಲ್ಲರನ್ನೂ ಸ್ವಸ್ಥ When ಮಾಡಿದನು. we read further, ಮುಂದೆ ನಾವು ಓದುತ್ತಾ ಹೋಗುವಾಗ in the 5th verse, 5ನೇ ವಚನದಲ್ಲಿ, And a certain man was there, which had an infirmity 38 years. 38, ಅಲ್ಲಿ 38 ವರ್ಷದಿಂದ ರೋಗಿಯಾಗಿ ಬಿದ್ದಿದ್ದ ಒಬ್ಬ ಮನುಷ್ಯನು ಇದ್ದನು. there was a person, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದನು, his name is not mentioned. ಮತ್ತು ಅವರ ಹೆಸರು ಅಲ್ಲಿ ಬರೆಯಲ್ಪಡಲಿಲ್ಲ. He's there for 38 years. 38 ವರ್ಷಗಳಿಂದ ಅಲ್ಲಿ ಆತನು ಇದ್ದನು. It's not 38 hours. ಮತ್ತು 38 ತಾಸುಗಳು ಅಲ್ಲ, It's not 38 days. 38 ದಿನಗಳಲ್ಲ, It's not 38 weeks. 38 ವಾರಗಳಲ್ಲ, It's not 38 months either. 38 ತಿಂಗಳುಗಳು ಕೂಡ ಅಲ್ಲ, 38 years. 38 ವರ್ಷಗಳಿಂದ, 38 years. 38 ವರ್ಷಗಳಿಂದ. It's not a joke. ಮತ್ತು ಅದು ಹಾಸ್ಯಾಸ್ಪದವಾದ ಒಂದು ಅಂಶವದು ಅಲ್ಲ. He's there in that problem. 38 ವರ್ಷಗಳಿಂದ ಆ ಸಮಸ್ಯೆಯಲ್ಲಿ ಆತನು ಇದ್ದನು. I don't know which problem is troubling you. ಯಾವ ಸಮಸ್ಯೆ ನಿಮ್ಮನ್ನು ಬಾಧೆ ಪಡಿಸುತ್ತಾ ಇದೆ ನನಗೆ ಗೊತ್ತಿಲ್ಲ. You may be telling that problem is troubling me from a long time. ಅನೇಕ ವರ್ಷಗಳಿಂದ ಈ ಸಮಸ್ಯೆ ನನ್ನನ್ನು ಬಾಧೆ ಪಡಿಸುತ್ತಾ ಇದೆ ಎಂಬುದಾಗಿ ನೀವು ಹೇಳಬಹುದು. Whatever is that. ಅದು ಯಾವ ಸಮಸ್ಯೆ ಅದಾಗಿರಲಿ. But Bible says in the 6th verse, 6ನೇ ಒಂದು ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, When Jesus saw him lie, and knew that he had been now a long time in that case, he saith unto him, Wilt thou be made whole? hallelujah. ಅವನು ಬಿದ್ದಿರುವುದನ್ನು ಯೇಸು ಕಂಡು, Bible says ದೇವರ ವಾಕ್ಯವು ಹೇಳುತ್ತದೆ, Jesus saw. ಯೇಸು ನೋಡಿದನು. He could not, that lay person ಒಂದು ಯಾವ ಕುಷ್ಠರೋಗಿಯು ಎದ್ದೇಳುವುದಕ್ಕೆ ಆಗದೇ ಇರುವುದ ಆ ಒಂದು could ವ್ಯಕ್ತಿಯನ್ನು not go in search of Jesus. ಆ ಯಾವ ಯೇಸುವನ್ನು ಹುಡುಕಿಕೊಂಡು ಹೋಗುವುದಕ್ಕೆ ಆಗಲಿಲ್ಲವೋ, But Jesus came there. ಆದರೆ ಯೇಸು ತಾನೇ ಅಲ್ಲಿ ಬಂದನು. Hallelujah. 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 That's why we sing that song. ಅದಕ್ಕಾಗಿ ಈ ಹಾಡನ್ನು ನಾವು ಹಾಡುತ್ತೇವೆ. Which I sang that before. ಮತ್ತು ನಾನು ಈಗ ಹಾಡಿದಂತಹ ಹಾಡನ್ನೇ ಅಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳಬಹುದು. నెవెతికి రాలేనని నా కోసం వచ్చావయ్యా. Jesus came there. ಯೇಸು ಅಲ್ಲಿ ಬಂದನು. And Bible says ಮತ್ತು ವಾಕ್ಯವು ಹೇಳುತ್ತದೆ, Jesus saw. ಯೇಸು ನೋಡಿದನು. Jesus who saw that person, that certain person, ಮತ್ತು certain man, ಆ ಒಂದು ಒಬ್ಬ ಮನುಷ್ಯನನ್ನು ಯೇಸು ನೋಡಿದನು. is the same Jesus seeing you today. ಮತ್ತು ಯಾವ ಮನುಷ್ಯನನ್ನು ಅಂದು ಯೇಸು ನೋಡಿದನು, ಅದೇ Hallelujah. ಯೇಸು ಇಂದು ನಿಮ್ಮನ್ನು ನೋಡುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. Bible says, ದೇವರ ವಾಕ್ಯ ಹೇಳುತ್ತದೆ, and he knew that he had been in that condition for a long time. ಬಹಳ ಕಾಲವಾಗಿದೆ ಈತನು ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂಬುದಾಗಿ ಯೇಸು ಇದನ್ನು ತಿಳಿದುಕೊಂಡನು. Jesus is seeing there you, ಮತ್ತು ಯೇಸು ಇಲ್ಲಿ ನಿಮ್ಮನ್ನು ನೋಡುತ್ತಾ and ಇದ್ದಾನೆ, he knows everything. ಮತ್ತು ಆತನಿಗೆ ನಿಮ್ಮ ಬಗ್ಗೆ ಎಲ್ಲವೂ ಗೊತ್ತಿದೆ. And Bible says, ಮತ್ತು ದೇವರ ವಾಕ್ಯ ಹೇಳುತ್ತದೆ, Jesus asks that person, do you want to be healed? ಯೇಸು ಆ ವ್ಯಕ್ತಿಗೆ ಕೇಳುತ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸಿದೆನಾ ಎಂಬುದಾಗಿ. And that person gives the explanation. ಮತ್ತು ಆ ವ್ಯಕ್ತಿ ದೇವರಿಗೆ ಉತ್ತರವನ್ನು ಹೇಳುತ್ತಾ He says ಇದ್ದಾನೆ, that there is nobody to help me. ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. ಹಲ್ಲೆಲೂಯಾ. When he spoke what he's supposed to, ಮತ್ತು ಯಾವ ಸಂಗೀತನ ಆತನು ಮಾತನಾಡಬೇಕು ಅದನ್ನು ಮಾತನಾಡುತ್ತಾ immediately in ಇಲ್ಲ. the 8th verse, ಮತ್ತು ತಕ್ಷಣವೇ 8ನೇ ವಚನದಲ್ಲಿ Bible says, ದೇವರ ವಾಕ್ಯ ಹೇಳುತ್ತದೆ, Jesus saith unto him, ಯೇಸು ಅವನಿಗೆ ಇದನ್ನು ಹೇಳಿದನು, rise, ಎದ್ದೇಳು, take up thy bed and walk. ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂಬುದಾಗಿ ಯೇಸು ಹೇಳಿದನು. Hallelujah. ಹಲ್ಲೆಲೂಯಾ. Rise, ಎದ್ದೇಳು, take up thy bed and walk. ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂಬುದಾಗಿ ಯೇಸು ಹೇಳಿದನು. And Bible says in the 9th verse, ಮತ್ತು 9ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, immediately, ತಕ್ಷಣವೇ, immediately, ತಕ್ಷಣವೇ, not after 1 hour or 1 day, 1 ಗಂಟೆ ಆದ ನಂತರ ಅಲ್ಲ, 1 ದಿನವಾದ ನಂತರ ಅಲ್ಲ, immediately, ತಕ್ಷಣವೇ the man was made whole. ಆ ಮನುಷ್ಯನು ಸ್ವಸ್ಥನಾದನು. And he took up his bed and he walked. ಮತ್ತು ಆತನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಆತನ ಮನೆಗೆ ಹೋದನು. Hallelujah. ಹಲ್ಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರ. Jesus is there, here in this place. ಯೇಸು, ಅದೇ ಯೇಸು ಇಂದು ಈ ಸ್ಥಳದಲ್ಲಿ ಆತನು ಇದ್ದಾನೆ. Jesus who asked the question to that person ಮತ್ತು ಯೇಸು ಆ ವ್ಯಕ್ತಿಗೆ ಪ್ರಶ್ನೆಯಾಗಿದ್ದನು, is the same Jesus who is asking you. ಅದೇ ಯೇಸು ಇಂದು ನಿಮಗೆ ಒಂದು ಪ್ರಶ್ನೆ ಕೇಳುತ್ತಾ How ಇದ್ದಾನೆ. many wants to be healed? ಎಷ್ಟು ಜನರಿಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸಿದೆ? Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರ. Jesus Christ is the healer. ಯೇಸು ಕ್ರಿಸ್ತನೇ ಸ್ವಸ್ಥ ಮಾಡುವ ಆತನಾಗಿದ್ದಾನೆ. Jesus knows your condition. ಯೇಸುವಿಗೆ ನಿನ್ನ ಪರಿಸ್ಥಿತಿಗಳೆಲ್ಲವೂ ಗೊತ್ತಿದೆ. He's seen it. ಆತನು ನೋಡಿದ್ದಾನೆ. And he is the healer. ಆತನೇ ಆರೋಗ್ಯದಾಯಕನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. Hallelujah. And Bible says in Matthew 10,
ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ God has given us the power to heal all manner of sickness and all manner of diseases. ಯೇಸು ಎಲ್ಲ ತರದ ರೋಗಗಳನ್ನು ದೆವ್ವಗಳನ್ನು ಎಲ್ಲ ಬೇನೆಗಳನ್ನು ಸ್ವಸ್ಥವಾಗುವುದಕ್ಕೆ ಆತನು ಅಧಿಕಾರವನ್ನು ಕೊಟ್ಟನು. Hallelujah. ಹಾಲೆಲೂಯಾ. Jesus is here. ಮತ್ತು ಯೇಸು ಇಲ್ಲಿ ಇದ್ದಾನೆ. He's died for your sin. ನಿನ್ನ ಪಾಪಗಳಿಗೋಸ್ಕರ ಆತನು ಸತ್ತು ಹೋದನು. Everybody stand up in your places. ಎಲ್ಲರೂ ನಾವು ಇದ್ದ ಸ್ಥಳದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ. The compassion Jesus is moving in this place. ಕರುಣೆಯುಳ್ಳ ಯೇಸು ಈ ಸ್ಥಳದಲ್ಲಿ ನಮ್ಮ ಮಧ್ಯದಲ್ಲಿ ಆತನು ಚಲಿಸುತ್ತಾ ಇದ್ದಾನೆ. Everybody close your eyes. ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. Everybody close your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. If you say that, ಇದನ್ನು ನೀವು ಹೇಳುವುದಾದರೆ, I want to believe in this Jesus. ಈ ಯೇಸುವಿನಲ್ಲಿ ನಾನು ಮತ್ತು ನಂಬಿಕೆ ಇಡುತ್ತೇನೆ I ಎಂಬುದಾಗಿ, want these blessings of Jesus. ಈ ಯೇಸುವಿನ ಆಶೀರ್ವಾದಗಳು ನನಗೆ ಬೇಕು ಎಂಬುದಾಗಿ ನೀನು ಹೇಳುವುದಾದರೆ, I want to receive Jesus in my life. ನನ್ನ ಜೀವಿತದಲ್ಲಿ ಯೇಸುವನ್ನು ನಾನು ಸ್ವೀಕಾರ ಮಾಡುತ್ತೇನೆ ಎಂಬುದಾಗಿ ನೀನು ಹೇಳುವುದಾದರೆ, Please come forward. ದಯಮಾಡಿ ನೀವು ಮುಂದುಗಡೆ ಬನ್ನಿರಿ. If you are here for the first time, ಇದೇ ಮತ್ತು ಮೊದಲನೇ ಸಾರಿ ನೀವು ಈ ಸಭೆಗೆ ಬಂದಿರುವುದಾದರೆ, and if you want to be blessed, ನೀವು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ಬಯಸುವುದಾದರೆ, the Lord will bless you. ಕರ್ತನು ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ, The Lord ಆಶೀರ್ವಾದ will heal ಮಾಡುತ್ತಾನೆ. you. ಕರ್ತನು ನಿಮ್ಮನ್ನು ಮತ್ತು ಸ್ವಸ್ಥ ಮಾಡುತ್ತಾನೆ. Hallelujah. ಹಾಲೆಲೂಯಾ. Everybody close your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Close your eyes. Everybody close your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Everybody close your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. God is looking at your heart. ದೇವರು ನಿಮ್ಮ ಹೃದಯಗಳನ್ನು ನೋಡುತ್ತಾ ಇದ್ದಾನೆ. God knows you. ನಿನ್ನ ಬಗ್ಗೆ ದೇವರಿಗೆ ಎಲ್ಲವೂ ಗೊತ್ತಿದೆ. He's seeing you. ಆತನು ನಿನ್ನನ್ನು ನೋಡಿದ್ದಾನೆ. Please come here, brother. ದಯಮಾಡಿ ಮುಂದುಗಡೆ ಬನ್ನಿರಿ. Everybody. Hallelujah. ಹಾಲೆಲೂಯಾ. If you want the blessings of God, ನಿನಗೆ ದೇವರ ಆಶೀರ್ವಾದಗಳು ಬೇಕು ಅಂತ ಹೇಳುವುದಾದರೆ, if you say that I want this Jesus in my heart, please don't feel shy. ನಾಚಿಕೆ ಪಡಬೇಡಿರಿ. This is your moment with God. ದೇವರೊಟ್ಟಿಗೆ ಇದು ನಿಮ್ಮ ಸಮಯವಾಗಿದೆ. Hallelujah. This is your moment with God. ದೇವರೊಟ್ಟಿಗಿರುವ ನಿಮ್ಮ ಸಮಯವು ಇದು ಆಗಿದೆ. Jesus is looking at your heart. ಯೇಸು ನಿನ್ನ ಹೃದಯವನ್ನು ನೋಡುತ್ತಾ ಇದ್ದಾನೆ. If possible, come here. ಸಾಧ್ಯವಾದರೆ ಮುಂದುಗಡೆ ಈ ಕಡೆ ಬನ್ನಿರಿ. If possible, come here. ಸಾಧ್ಯವಾದರೆ ಈ ಕಡೆ ಬನ್ನಿರಿ. So that others can come behind you. Please come. You don't have to be afraid. ಭಯಪಡುವುದು ಬೇಡ. You don't have to feel shy. ನಾಚಿಕೆ ಪಡುವುದು ಬೇಡ. You don't have to feel nervous. ಗಾಬರಿಗೊಳ್ಳುವುದು ಬೇಡ. This is between you and your God. ನೀನು ಮತ್ತು ನಿನ್ನ ದೇವರ ಒಂದು ಕುರಿತಾಗಿ ಇರುವಂತಹ ಒಂದು ಸಮಯವು ಇದಾಗಿದೆ. Hallelujah. 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 Remaining people, ಮಿಕ್ಕ ಜನರು close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, This is your life. ಇದು ನಿನ್ನ ಜೀವಿತವಾಗಿದೆ. Jesus is looking at your heart. ಯೇಸು ನಿನ್ನ ಹೃದಯವನ್ನು ನೋಡುತ್ತಾ ಇದ್ದಾನೆ. Your lives will never be the same after this. ಈ ಒಂದು ಪ್ರಾರ್ಥನೆ ಆದ ನಂತರ, ಈ ಕೂಟವಾದ ನಂತರ ನಿಮ್ಮ ಜೀವಿತಗಳು ಇದ್ದಂತೆ ಇರುವುದಿಲ್ಲ. Your families will never be the same. ನಿಮ್ಮ ಕುಟುಂಬಗಳು ಇದ್ದಂತೆ ಇರುವುದಿಲ್ಲ. Why? Because Jesus is coming in your heart. ಯಾಕಂದರೆ ಯೇಸು ನಿನ್ನ ಹೃದಯದಲ್ಲಿ ಆತನು ಬರುತ್ತಾ ಇದ್ದಾನೆ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Remaining everybody close your eyes. ಮಿಕ್ಕಾದ ಎಲ್ಲಾ ಜನರು ಕೂಡ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮನೋಭಾವನದಲ್ಲಿ ನಾವು ಇರೋಣ. Hallelujah. ಹಾಲೆಲೂಯಾ. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. I request the people who have come in the front. ಮತ್ತು ಜನರು ಮುಂದೆ ಬಂದಿರುವಂತ ಜನರಿಗೆ ನಾನು ಇದನ್ನು ಬೇಡಿಕೊಳ್ಳುತ್ತೇನೆ. Please repeat this prayer after me. ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನೀವು ಅದನ್ನು ಹೇಳಬೇಕೆಂಬುದಾಗಿ ನಾನು ಬಯಸುತ್ತೇನೆ.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಪ್ರಾರ್ಥನೆ ನನ್ನ ಹಿಂದೆ ನೀವೆಲ್ಲರೂ ಇಲ್ಲಿ ಮುಂದೆ ಬಂದಿರುವ ಎಲ್ಲ ಜನರು ಇದನ್ನು ಮಾಡಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. ಯೇಸುವೇ, ಎಲ್ಲರೂ ಗಟ್ಟಿಯಾಗಿ, ಯೇಸುವೇ ನೀವು ಒಳ್ಳೆಯ ದೇವರಾಗಿದ್ದೀರಿ, ನಿಮಗೆ ವಂದನೆ ಸ್ವಾಮಿ. ಪಾಪಿಯಾದ ನನ್ನನ್ನು ರಕ್ಷಿಸು, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸು. ನನ್ನ ಹೃದಯದಲ್ಲಿ ದೇವರಾಗಿ ನನ್ನಲ್ಲಿ ಬಂದು ಜೀವಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನನ್ನ ಪಾಪಗಳೆಲ್ಲವನ್ನು ಕ್ಷಮಿಸು, ನಿಮ್ಮ ಮಗನಾಗಿ ಮಗಳಾಗಿ ಸ್ವೀಕರಿಸು. ನೀವೇ ದೇವರೆಂದು ಒಪ್ಪಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ, ಆಮೆನ್, ಆಮೆನ್. Hallelujah. Praise the Lord. ದೇವರಿಗೆ ಸ್ತೋತ್ರ. Now listen, everybody who are standing here, ಮತ್ತು listen. ಮುಂದೆ ಬಂದಿರುವ ಜನರು ಇದನ್ನು ಕೇಳಿಸಿಕೊಳ್ಳಿರಿ. Jesus, God Almighty has come into your heart. ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಬಂದಿದ್ದಾನೆ. Hallelujah. ಹಾಲೆಲೂಯ. God has blessed you. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. Your lives will never be the same. ನಿಮ್ಮ ಜೀವಿತಗಳು ಇದ್ದಂತೆ ಅದು ಇರುವುದಿಲ್ಲ. Keep coming here. ಮತ್ತು ನೀವು ಈ ಸಭೆಗೆ ಬರುತ್ತಾ ಇರ್ರಿ. Continue to come here. ಮತ್ತು ಸಭೆಗೆ ಆರಾಧನೆಗೆ ಬರುತ್ತಾ We ಇರ್ರಿ. will keep praying for you. ಮತ್ತು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತಾ ಇರುತ್ತೇವೆ. Hallelujah. ಹಾಲೆಲೂಯ. Praise the Lord. ದೇವರಿಗೆ ಸ್ತೋತ್ರ. Now